ಇವತ್ತಿಗೆ ನಾನು ವ್ಲಾಗ್ ಸ್ಟಾರ್ಟ್ ಮಾಡೋಣ ಅನ್ಕೊಂಡು 2.5 ತಿಂಗಳಾಯ್ತು. ಫೈನಲಿ ಇವತ್ತು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಮ್ಮ ಅಣ್ಣ ಫೋನ್ ಮಾಡಿದ್ದ ಅಂತ ಬೆಳಗ್ಗೆ ಎದ್ದು ನಮ್ಮ ಅಪ್ಪನ ಗಾಡಿ ಎತ್ಕೊಂಡು ಹಾಗೆ ಕಾಲೇಜ್ ಕಡೆ ಹೋಗೋಣ ಅಂತಂತ ಹೊರಟೆ. ನಮ್ಮ ಕಾಲೇಜ್ ಬಗ್ಗೆ ಹೇಳ್ಬೇಕು ಅಂತಂದ್ರೆ ಎರಡನೇ ಮಾತಿಲ್ಲ, ಒಂದು ಟ್ರಾಫಿಕ್ ಸೌಂಡ್ ಇಲ್ಲ, ಏನಿಲ್ಲ. ಕಾಲೇಜ್ಗೆ ಅಂತ ಬಂದವ್ರು ನೆಮ್ಮದಿಯಾಗಿ ಬಂದು ನೆಮ್ಮದಿಯಾಗಿ ಹೋಗ್ಬೋದು. ನಾನು ಬಂದು 5 ನಿಮಿಷ ಆದ್ರೂ ನಮ್ಮ ಅಣ್ಣ ಇನ್ನೂ ಬಂದಿರಲಿಲ್ಲ. ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಅಂತ ಹೇಳಿ ವಿಡಿಯೋ ಆನ್ ಮಾಡ್ತಿದ್ದಂಗೆ ಮುಕ್ತಲ್ಲಂಗೆ ತಾವರೆ ಅಳ್ಬಿಡ್ತು. ಬರೀ ಕೆಟ್ಟ ಮಾತೇ ಮಾತಾಡ್ತೀಯಲ್ಲ, ಕೆಟ್ಟ ಮಾತು ಮಾತಾಡ ಕಡ. ಮನೆಗೆ ಬಂದು ಪಟ್ಟ ಅಂತ ಸ್ನಾನ ಮಾಡಿ ಹಾಗೆ ಕಾಲೇಜಿಗೆ ರೆಡಿ ಆದೆ. ನನ್ನ ಫ್ರೆಂಡಿಗೆ ಫೋನ್ ಮಾಡಿ ಆಚೆ ಬರೋ ಅಂತಂದ್ರು ಬಂದಿರಲಿಲ್ಲ ಅಂತ 2 ಸಲ ಆರ ನೋಡಿದ್ಮೇಲೆ ಬರ್ತಾವನೆ ಕಂದ. ಒಳ್ಳೇದ್ ಮಾಡ್ತದ. ಕಾಲೇಜಿಗೆ ಬಂದು ಗಾಡಿ ಪಾರ್ಕ್ ಮಾಡಿ ಆಮೇಲೆ ಟೈಮ್ ನೋಡಿದ್ರೆ ಕ್ಲಾಸ್ ಇದ್ದಿದ್ದು 9:50ಕ್ಕೆ. ಇವಾಗಲೇ ಟೈಮ್ ಎಷ್ಟು? 10:01. ಇಂಥ ನನ್ನ ಮಕ್ಕಳಿಂದ ಕಾಲೇಜ್ಗೆ ಹೋಗೋರ್ನ ಹಾಳು ಮಾಡ್ಬಿಡ್ತೀರಾ. ಏನೋತ್ಯ ಬಾ ಅಂತ 10 ನಿಮಿಷ ಆಗೈತೆ ಅಂದಿಕ್ಕೆ. ನಮ್ಮ ಸರ್ ನೋಡಿದ್ರೆ ಆಲ್ರೆಡಿ 3 ಜನ ನಾಚೆನೆ ನಿಲ್ಸಿದ್ರು, ನಮ್ನು ಬಿಡ್ಲಿಲ್ಲ. ಯಾವ್ದಲ್ಲೇ ಇತ್ತು ಯಾವ ಬಾಯಲ್ಲೊಂದು ಸೇರ್ಸಲ್ಲ ಅಂತ, ಅದೇ ಹಂಗೆ ಸೇರ್ಸ್ಲಿಲ್ವಲ್ಲ. ಹೋಗ್ಲಿ ಅಂತ ನೆಕ್ಸ್ಟ್ ಕ್ಲಾಸಲ್ಲಿ ಅಟೆಂಡ್ ಮಾಡ್ಕೊಂಡು ಸೀದಾ ಮನೆ ಕಡೆ ಬಂದೆ. ಮನೆಗೆ ಬಂದು ಫ್ರೆಶ್ ಅಪ್ ಆಗಿ ನಮ್ಮಮ್ಮ ಬೇಯಿಸಿಟ್ಟಿರೋ ಜೋಳಕ್ಕೆ ಇನ್ಸ್ಟಾದಲ್ಲಿ ನೋಡಿರೋ ಮಸಾಲೆ ಹಚ್ಚಿ ಅದನ್ನ ಸುಟ್ಕೊಟ್ಟು ನನ್ನ ವ್ಲಾಗ್ ಬಗ್ಗೆ ನಮ್ಮ ಅಮ್ಮನ ಹತ್ರ ಕೇಳಿದೆ. ಇವತ್ತಿಂದ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ, ಏನಂತೀಯ? ಮಾಡಪ್ಪ, ಮಾಡು ಒಳ್ಳೇದಲ್ವಾ. ಆಮೇಲೆ ಮಕ್ಕಳು ಬೆಳಿತಾರೆ ಅಂದ್ರೆ ಬೆನ್ನು ತಟ್ಟಬೇಕು ಅಂತ. ಓ ಅಲ್ಲಲ್ಲಲ್ಲಲ್ಲಲ್ಲ. ಆಮೇಲೆ ಏನಿಲ್ಲ, ಬಿಸಿ ಜೋಳ ಕೊಟ್ಟಿದ್ಯಾ ಚಳಿಗೆ, ಸೂಪರ್ ಆಗೈತೆ. ಖಾರ ಇಕ್ಕಿದೈತೆ. ಖಾರ ನಾನೇ ಜಾಸ್ತಿ ಆಗ್ತೀವಿ ಚಳಿಗಿರ್ಲಿ ಅಂತ. ಓಕೆ ಗೈಸ್, ಇವತ್ತಿನ ವ್ಲಾಗು ಇಲ್ಲಿಗೆ ಎಂಡ್ ಆಗುತ್ತೆ. ಬಾಯ್.